ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ತಿಮ್ಲಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನಿಜಲಿಂಗಪ್ಪ. ನಮ್ಮ ಹೆಸರು ನಿಜಲಿಂಗಪ್ಪ ಅವರು. ನಿಮ್ಮ ಹೆಸರು? ನಾಗಭೂಷಣ. ನಾಗಭೂಷಣ್. ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ? ಒಟ್ಟಾರೆ ಟೋಟ್ಲು ಅಡಿಕೆ ತೋಟ 6 ಎಕರೆ ಮಾಡಿದ್ದೀರಿ. 6 ಎಕರೆ ಅಲ್ಲ ಸರ್? 6 ಎಕರೆ. ಇದು ಎಷ್ಟು ವರ್ಷದ ಗಿಡ ಸರ್? ಇದು ಇವಾಗ 14 ವರ್ಷ ಆಗಿರೋದು. 14 ವರ್ಷದ ಗಿಡ ಅಲ್ಲ ಸರ್? ಸುಮಾರು ನಮ್ಮ ಸಂಪರ್ಕಕ್ಕೆ ಬಂದು ಹತ್ತತ್ರ ಒಂದು 4ನೇ ವರ್ಷ ಅಲ್ಲ ಇದು? 4ನೇ ವರ್ಷ ಅಲ್ಲ? 4ನೇ ವರ್ಷ ಅಲ್ಲ ಸರ್? ಈಗ ಇನ್ನು ವರ್ಷ ಫಸಲು ಎಷ್ಟಾಗಿತ್ತು ಇದು ಸರ್? 140 ಕ್ವಿಂಟಲ್. 140 ಕ್ವಿಂಟಲ್ ಅಲ್ಲ ಸರ್? ಅಂದರೆ ಸುಮಾರು ಅಮೌಂಟ್ ಎಷ್ಟಾಯ್ತು ಸರ್ ಅದು? ಒಟ್ಟು 11 ಲಕ್ಷ ಆಯ್ತು. 11 ಲಕ್ಷ ಆಯಿತು. 11 ಲಕ್ಷ. ಇದು ಸುಮಾರು ಒಂದು 800 ಗಿಡ ಫಸಲು ಐತಲ್ಲ ಇದು? 800 ಗಿಡ ಫಸಲು ಆಯ್ತು. ಈಗ ಅಲ್ಲಿ ಸ್ಟಾರ್ಟ್ ಆಗೈತಲ್ಲ ಸರ್? ಅದು 6 ವರ್ಷದ ಗಿಡ ಅಲ್ಲ ಸರ್? ಅದು ಸ್ಟಾರ್ಟ್ ಆಗೈತಲ್ಲ. ಈಗ ನಿರಂತರವಾಗಿ ನಾಗೇಶ್ ಮಣ್ಣಿನ ಸುಸ್ಥಿರತೆ ಕಾಪಾಡ್ಕೊಂತ ಬಂದಿರಲ್ಲ? ಒಂದಿಷ್ಟು ಸ್ಲರಿ ಇರ್ಬೋದು ಅಥವಾ ಒಂದಿಷ್ಟು ಜೈವಿಕ ಗೊಬ್ಬರ ಇರ್ಬೋದು ಮಾಡ್ಕೊಂತ ಬಂದಿರಲ್ಲ? ಈ ಯಾವ್ದಾರು ರಸಗೊಬ್ಬರ ಏನಾರ ಕೊಟ್ಟರೆ ಇಲ್ಲಿ? ಇಲ್ಲ ರಸಗೊಬ್ಬರ ಕೊಟ್ಟಲ್ಲ ಸರ್. ಕೊಟ್ಟಲ್ಲ ಸರ್. ಇನ್ನೊಂದು ವಿಚಾರ, ಈಗಿನ ಚರ್ಚೆ ಮಾಡಿದಂಗೆ ನಿಮ್ಮಲ್ಲಿ 2 ಬೋರ್ ಅದಾವಲ್ಲ ಸರ್? 2 ಬೋರ್ ಅದಾವಲ್ಲ. ಇಲ್ಲಿವರೆಗೆ ನೀರಂತೂ ಕಮ್ಮಿ ಆಗಿಲ್ಲ ಸರ್? ಕಮ್ಮಿ ಆಗಿಲ್ಲ ಸರ್. ಇಲ್ಲಿವರೆಗೂ ಸುಮಾರು ಇದು ಜುಲೈ ಎಲ್ಲ ಮಧ್ಯಭಾಗ ಅಂದ್ರೆ ಮುಂಗಾರು ಅಲ್ಲ ಅರ್ಧ ಮುಗಿದೋಗ್ಬಿಡ್ತಲ್ಲ? ಮುಂಗಾರು ಅಲ್ಲ ಅರ್ಧ ಮುಗಿದೋಗ್ತಲ್ಲ ಸರ್? ಇಲ್ಲಿವರೆಗೆ ದೊಡ್ಡ ಮಳೆ ಏನಾರು ಬಂದತ್ತ? ದೊಡ್ಡ ಮಳೆ ಬಂದಲ್ಲ. ಈಗ ನೀರನ್ನು ಮಿತವಾಗಿ ಬಳಸೋದು ಸೂಕ್ತನ ಹೆಂಗ ಅನ್ಸುತ್ತೆ? ಸೂಕ್ತಲ್ಲ? ಒಂದು ಮಳೆ ಇಲ್ಲ, ಇವಾಗ ಮಳೆ ಇಲ್ಲ, ನೀರು ಒಂದು ಸ್ವಲ್ಪ ಕಡಿಮೆ ಮಾಡೋದು ಪಾಡು. ಕಡಿಮೆ ಮಾಡೋದು ಪಾಡು. ಯಾಕೆ ಅಂದರೆ ಈಗ 1 ಗಂಟೆ ಕರೆಂಟಲ್ಲಿ ಸುಮಾರು ಒಂದು ಡ್ರಮ್ ತುಂಬ, ಒಂದು ಟ್ಯಾಂಕರ್ ತುಂಬಕ್ಕೆ 5000 ಲೀಟ್ರದು ಒಂದು 10 ನಿಮಿಷ ಟೈಮ್ ತಗೊಂತಾರೆ. ಒಂದು 8-10 ನಿಮಿಷ ನಿಮಗಿರೋ ಫೋರ್ಸ್ಗೆ 10 ನಿಮಿಷ ಅಂದರೆ 1 ಗಂಟೆನಲ್ಲಿ ಒಂದು ಟ್ಯಾಂಕರ್ ತುಂಬಕ್ಕೆ ಸುಮಾರು ಇಲ್ಲಿ 30,000 ಲೀಟ್ರ್ ಆಗತ್ತಾವಿಲ್ಲ ನೀರು? 30,000 ಲೀಟ್ರು 1 ಗಂಟೆ ಭೂಮಿಯಿಂದ ತೆಗಿತೀವಲ್ಲ ನೀರು? ಒಂದು ಗಂಟೆ ಅಂದರೆ ನಿಮಗೆ ಎಷ್ಟು ಗಂಟೆ ಕರೆಂಟ್ ಕೊಡ್ತಾರೆ? 7 ತಾಸು ಕೊಡ್ತಾರೆ. ಒಂದು ಸರಿ ನೈಟು 4. ಅಗಲತ್ತು 3 ತಾಸಲ್ಲ ಸರ್? 3 ತಾಸು. 7 ತಾಸಲ್ಲಿ ಕಡಿಮೆ ಅಂದರೂ ಕೂಡ ನಾವು ಎಷ್ಟು ಕನಿಷ್ಠ ಅಂದ್ರೆ ಒಂದು 2,10,000 ಲೀಟ್ರನ್ನ ಭೂಮಿಯಿಂದ ನೀರೆತ್ತವಲ್ಲ? ಅಂದ್ರೆ ಅಷ್ಟಕ್ಕೊಂದು ನೀರು ನಮಗೆ ಅವಶ್ಯಕತೆ ಇದೆಯಾ ಅನ್ಸುತ್ತೆ ಒಂದು ಬೋರಿಂದನ? 2 ಬೋರ್ ಅಂದ್ರೆ 2,20,000 ಅಲ್ಲ, 4,20,000 ಲೀಟ್ರ್ ಆಕತಿ. ಅಂದ್ರೆ ನಿರಂತರವಾಗಿ ನೀರು ಎತ್ತಿ ಭೂಮಿ ಇದೆ, ಅದು ಬಿಡೋ ಅವಶ್ಯಕತೆ ಇರ್ತತ? ಈಗ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥದ್ದು, ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಿದರೆ ಆ ಮಟ್ಟ ನೀರು ಬಳಕೆ ಕಡಿಮೆ ಆದರೆ ನಾವು ನೀರು ಉಳಿಸ್ದಂಗೆ ಆಕತ್ತಲ್ವಾ? ಹೌದಲ್ಲ ಸರ್? ಯಾಕಂದರೆ ನೀವು ಕನಿಷ್ಠ ಚೆನ್ನಾಗಿ ನೀರು ಕೊಟ್ಟು ಮಧ್ಯೆ ಎಷ್ಟು ದಿವಸ ಗ್ಯಾಪ್ ಕೊಡ್ತೀರಿ? ಒಂದು 5-6 ದಿವಸ ಕೊಟ್ಟು ಅಷ್ಟೇ. ಇನ್ನೂ ಎಕ್ಸ್ಟ್ರಾ ಗ್ಯಾಪ್ ಕೊಡೋಕೆ ಅವಕಾಶ ಇರ್ತೈತಿ ಚೆನ್ನಾಗಿ ಕೊಟ್ಟಾಗ. ಇನ್ನೂ 4-5 ದಿವಸ ಅಲ್ಲ, ಬೇಡ, ಕನಿಷ್ಠ ಒಂದು 15 ದಿವಸ ಗ್ಯಾಪ್ ಕೊಟ್ಟರು ಕೂಡ, 12ರಿಂದ 15 ದಿವಸ ಗ್ಯಾಪ್ ಕೊಟ್ಟರು ಕೂಡ ನೀವು ಆದಷ್ಟು ಜೈವಿಕ ಗೊಬ್ಬರ ಮತ್ತು ಸ್ಲರಿ ಎನ್ರಿಚರು ಈ ಥರದ್ದು ಮಾಡೋದ್ರಿಂದ ಏನಾಕತಿ ಅಂದರೆ ಒಂದಿಷ್ಟು ಸಗಣಿ ಗೊಬ್ಬರ ಕೊಡ್ತಕ್ಕಂಥದ್ದು ಎಲ್ಲ ಮಾಡ್ತಾ ಇದ್ದೀರಿ. ಈ ಮಟ್ಟಕ್ಕೆ 140 ಕ್ವಿಂಟಲ್ ಕಡಿಮೆ ಅಲ್ಲ ಇಳುವರಿ, ಹೌದಲ್ಲ? ಈ ಥರ ಮಾಡೋದ್ರಿಂದ ನಿಮ್ಮ ತೋಟ ರಸಗೊಬ್ಬರ ಬೇಡ್ತಲ್ಲ? ಯಾಕಂದ್ರೆ ಇದು ಹಾಕಿರ್ತವಲ್ಲ, ಅದೆಲ್ಲ ಹಾಕಿರ್ತವಲ್ಲ, ಬೇಡಲ್ಲ. ಒಂದಿಷ್ಟು ಅಮಿನೋ ಮತ್ತು ಅಮೈನೋ ಬೇಸ್ ನ್ಯೂಟ್ರಿಯೆಂಟ್ ಕೊಡೋದು ಉತ್ತಮ ಅಂತ ಏನಂತೀರಿ ಸರ್ ನಿಜಲಿಂಗಪ್ಪ? ಹೌದು ಸರ್, ಅಂತ ಕೊಡೋದು ಪಾಡು. ಈಗ ಒಂದು ಗಿಡಕ್ಕೆ ಒಂದು ಆವರೇಜ್ ಇಲ್ಲಿ ತೆಗೆದ್ರೆ 1,300 ಎಷ್ಟು ಹೇಳಿದ್ರಲ್ಲ ಸರ್? 1,375. 1,375 ರೂಪಾಯಿ ಆವರೇಜ್ ಒಂದೊಂದು ಗಿಡಕ್ಕೆ ಫಸ್ಟ್ ದುಡ್ಡು ತಗೊಂಡಿದ್ದೀನಿ ಈ ಸಲ ಕನಿಷ್ಠ ಅಂದರೂ ಕೂಡ ಒಂದು ಗಿಡಕ್ಕೆ ಒಂದು ಆವರೇಜ್ 1,000 ರೂಪಾಯಿ ಮೇಲಂತೂ ಬಂದೇ ಬರ್ತದೆ. 1,100-1,050 ಈ ಸಲ ಬಂದೇ ಬರ್ತದೆ. ಅಂದ್ರೆ ಈ ಜಾಸ್ತಿ ವೇರಿಯೇಷನ್ ಇಲ್ಲ, ಹೌದಾ? ಅಂದ್ರೆ ಎಕ್ಕದಮ್ಮಂತೂ ಕಡಿಮೆ ಆಗಿಲ್ಲ ಇಳುವರಿ.
ಈ ಥರ ನಿರಂತರ ಸುಸ್ತಿ ಒಂದು ವರ್ಷ ಕಡಿಮೆ ಆಗ್ಬೋದು, ಒಂದು ವರ್ಷ ಜಾಸ್ತಿ ಆಗ್ಬೋದು. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಏನೋ ರೈತ ನಿಮ್ಮ ತಲೆಗೆ? ಇದನ್ನೇ ಮುಂದೆ ಈಗ ನಾವೇನು ನಾವು ಮಾಡ್ತೀವಿ ಇದನ್ನ ಮಾಡಿದ್ರೆ ಭೂಮಿನೂ ಒಂಥರ ತಾಕತ್ ಚೆನ್ನಾಗಿರುತ್ತೆ, ಮಿದುವಿರುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ. ನಿಮಗೇನು ಅನ್ಸತಿ? ಹಂಗಾಗಿ ನೀವು ಮತ್ತೆ ನಮಗೆ ಕಾಲ್ ಮಾಡಿ, ಹೌದಲ್ಲ ಸರ್? ಈಗ ಒಬ್ಬ ರೈತನಿಗೆ ಒಂದು ಮೈಂಡ್ ಸೆಟ್ ಅನ್ನೋದು ಭಾಳ ಮುಖ್ಯ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನೇನು ಫೀಡ್ ಮಾಡ್ತೀವಲ್ಲ ಅದನ್ನು ನಾವು ಕಾರ್ಯರೂಪ ತಂದ್ಕೊಂತ ಹೋದಂಗೆ ಆರಂಭದಲ್ಲಿ ಸಸಿ ಗಿಡಗಳಿಗೆ ಇದು ದೊಡ್ಡ ಇಳುವರಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 14 ವರ್ಷದ್ದಾಗಿರೋದ್ರಿಂದ ಇದು ಉತ್ತಮವಾಗಿರ್ತಕ್ಕಂಥ ಇಳುವರಿ ಅಲ್ವಾ? ಈ ಹಣನ ನಾವು ಬೇರೆ ಯಾವ್ದ್ರಲ್ಲ ತಗೊಂತಾವ? ಇಷ್ಟು ಬೆಳೆ ಒಂದಿಷ್ಟು ಇಂಟರ್ ಕ್ರಾಪ್ ಮಾಡೋಕ್ಕೆ ಒಂದಿಷ್ಟು ಕಾಳುಮೆಣಸು ಮಾಡೋಕೆ ಅವಕಾಶ ಐತಿ, ಮಾಡಿದ್ರೆ ಒಳ್ಳೇದು. ಕಾಳುಮೆಣಸು, ಜಾಯಿಕಾಯಿ, ಈ ಥರದ್ದು ಗುಂಪು ಬಾಳೆ ಅಲ್ಲ, ಯಾಕಂದ್ರೆ ಎಲ್ಲ ಇದ್ಯಾವುದು ವೈವಿಧ್ಯತೆ ಇದ್ರೆ ಏನಾಕತಿ, ನೀರು ಜಾಸ್ತಿ ಕೇಳಲ್ಲ, ನೆರಳು ಚೆನ್ನಾಗತಿ, ಅಲ್ಲಿ ಬರೋ ತ್ಯಾಜ್ಯ ಮಣ್ಣಿನ ಜೀವಳಿಗೆ ಆಹಾರ ಆಗುತ್ತೆ. ಅದೆಲ್ಲ ಎಲ್ಲ ಬಿತ್ಕೊಂಡು ಗೊಬ್ಬರ ಆಗುತ್ತೆ, ಹೌದಲ್ಲ? ಕೊಟ್ಟಿಗೆ ಗೊಬ್ಬರ ಆಗುತ್ತೆ, ಮಿದುವಿರ್ತನೆಲ್ಲ. ಅದನ್ನ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿಗೆ ಹೋದ್ ಉತ್ತಮ ಅಲ್ವಾ? ಏನಂತೀವಿ ಸರ್? ಯಾಕಂದ್ರೆ ಅಡಿಕೆ ಸಾಕಷ್ಟು ಜನ ಹಾಕಿರೋದ್ರಿಂದ ಮುಂದಿನ ದಿವಸಗಳಿಗೆ ವೇರಿಯೇಷನ್ ಆಗ್ಬೋದು, ಹೇಳೋಕ್ಕಾಗಲ್ಲ ಇದು ಮಾರ್ಕೆಟ್ ರೇಟ್. ಆ ಉದ್ದೇಶಕ್ಕೆ ಒಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆ ತಂದ್ಕೊಂತಕ್ಕಂಥದ್ದು ಒಳ್ಳೇದಲ್ಲ? ಒಳ್ಳೇದು, ಬದಲಾವಣೆ ಮಾಡೋದು ಪಾಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು. ಇಲ್ಲಿ ಸಂಪರ್ಕಿಸಿ. ರೈತ ಬಾಂಧವರೇ, ಸುಮಾರು ದಾವಣಗೆರೆ ಜಿಲ್ಲೆಯಲ್ಲಿ ಈ ವಿಜಯನಗರ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆ ಮ್ಯಾಕ್ಸಿಮಮ್ ಕಡಿಮೆ ಆಗಿರೋದ್ರಿಂದ ಇಲ್ಲಿವರೆಗೆ ದೊಡ್ಡ ಮಳೆ ಬಂದಿಲ್ಲ. ಆದಷ್ಟು ಹೆಚ್ಚಾಗಿ ಜೈವಿಕ ಗೊಬ್ಬರಗಳಿಗೆ ಮೊರೆ ಹೋಗ್ತಕ್ಕಂಥದ್ದು, ಮಣ್ಣಿನ ಜೈವಿಕ ಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿರಿ ಅಂತಕ್ಕಂಥದ್ದು. ಜೊತೆಗೆ ಕಡಿಮೆ ನೀರಲ್ಲೂ ಕೂಡ ಅತಿಯಾಗಿ ನೋಡ್ರಿ, ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದಂಗೆ ಸುಮಾರು 1 ಗಂಟೆನಲ್ಲಿ 30,000 ಲೀಟ್ರನ್ನ ನಾವು ಭೂಮಿಯಿಂದ ಎತ್ತದೆ ಅಂದರೆ ಭೂಮಿಗೆ ಇಂಗಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕು ಮಳೆ ಬಂದಾಗ. ಇತ್ತೀಚೆಗೆ ಬರ್ತಕ್ಕಂಥ ಮಳೆ, ಮುಂದೆ ಬರ್ತಕ್ಕಂಥ ಮಳೆ ಏನಾಗ್ತವೆ ಅಂತ ಹೇಳಿದರೆ, ಈ 2-3 ದಿವಸ ಬರ್ತಕ್ಕಂಥ ಮಳೆಗಳು ಒಂದು ದಿವಸಕ್ಕೆ ಬಂದಾಗ ನೀರು ಹಿಡಿದನ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಮಣ್ಣಿಗೆ ಹೊರಗೆ ಹರಿದೋಗ್ತಕ್ಕಂಥ ಈ ಥರ ತೋಟಗಾರಿಕೆ ಮಾಡೋದ್ರಿಂದ ಬಿದ್ದಿರೋ ಮಳೆ ನೀರು ತೋಟ ಬಿಟ್ಟು ಹೊರಗೆ ಹೋಗಲ್ಲ ಅಂತಕ್ಕಂಥದ್ದು. ಈ ಕೆಲಸ ಮಾಡಿರಿ ಅಂತಕ್ಕಂಥದ್ದು ನಮ್ಮ ವಿಚಾರ, ನಮ್ಮ ಸಂಸ್ಥೆ ಉದ್ದೇಶ. ಮಣ್ಣಿನ ಜೈವಿಕ ಶಕ್ತಿ, ರಾಸಾಯನಿಕ ಗುಣ ಮತ್ತು ಭೌತಿಕ ಗುಣಗಳಲ್ಲಿ ಬದಲಾವಣೆ ತಂದ್ಕೊಂತಕ್ಕಂಥದ್ದು, ಗಿಡವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿ. ಯಾಕಂದರೆ ಇದು ಒಂದು ತಲೆಮಾರಿನ ಬೆಳೆ ಅಡಿಕೆ ಅಂತಕ್ಕಂಥದ್ದು. ಇದನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆ ವರ್ಗಾಯಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳು ವಿದಾಯ ಹೇಳ್ತೀವಿ. ನಮ್ಮ ಸಂಪರ್ಕ ಸಂಖ್ಯೆ 9972699813 9972699813 ಸಂಪರ್ಕಿಸಿ. ಇನ್ನೊಂದು ನಂಬರ್ ಹೇಳಿ ಸರ್. 9945774346. ಹೆಚ್ಚಾಗಿ ಜೈವಿಕ ಗೊಬ್ಬರಗಳಿಗೆ ಮೊರೆ ಹೋಗ್ರಿ ಅನ್ನೋದು ನಮ್ಮ ವಿಚಾರ. ಸ್ವಲ್ಪ ಥ್ಯಾಂಕ್ ಯು ಸರ್.